ಆತ್ಮೀಯ ವೀಕ್ಷಕರೇ, ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಇಂದು ನಾವು ಯೇಸು ಕ್ರಿಸ್ತನ ವಿಚಾರಣೆ ವಿಷಯದಲ್ಲಿ ಧ್ಯಾನ ಮಾಡಲಿರುವೆವು. ವಿಚಾರಣೆಯು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿಯೂ ಅನ್ಯಾಯವಾಗಿಯೂ ನಡೆದದ್ದನ್ನು ಆತನು ಅಧಿಕಾರಿಗಳ ಗಮನಕ್ಕೆ ತರುತ್ತಾನೆ. ಪೇತ್ರನು ತಿರುಗಿ ಅಲ್ಲಗಳೆಯುತ್ತಾನೆ. ಪಿಲಾತನ ಎದುರಿನ ವಿಚಾರಣೆ ಸತ್ಯವನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ದೇವರಾತ್ಮನ ಬಲದಿಂದ ನಮ್ಮ ಅಧ್ಯಯನವನ್ನು ಆರಂಭಿಸೋಣ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯ ದೇವಜನರೇ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19ರಿಂದ 40 ವಚನಗಳನ್ನು ಹಾಗೂ 19ನೇ ಅಧ್ಯಾಯದ 1ರಿಂದ 11 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಮತ್ತು ಧ್ಯಾನ ಮಾಡುವ ಪ್ರತಿಯೊಂದು ಹಂತದಲ್ಲಿಯೂ ತಂದೆಯಾದ ದೇವರನ್ನು ಮತ್ತು ಆತನ ದಿವ್ಯ ಜ್ಞಾನವನ್ನು ಆಶ್ರಯಿಸಿಕೊಂಡು ಪ್ರಾರ್ಥನಾಪೂರ್ವಕವಾಗಿ ಇಂದಿನ ಅಧ್ಯಯನದಲ್ಲಿ ಮುಂದೆ ಸಾಗೋಣ. ಹಾಗಾದರೆ ಬನ್ನಿರಿ, ಈಗ ನಾವು ಮಹಾಯಾಜಕನ ಎದುರು ಆದಂಥ ವಿಚಾರಣೆ ಕುರಿತಾಗಿ ಧ್ಯಾನ ಮಾಡೋಣ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19ರಿಂದ 23 ವಚನಗಳನ್ನು ನಾವು ಗಮನಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ವಿಧವಾದ ಅಪಮಾನಕ್ಕೆ ಗುರಿಪಡಿಸಿದರೆಂದು ನಾವು ನೋಡುತ್ತೇವೆ. ದಯಮಾಡಿ ನೀವು ಈ ವಚನಗಳನ್ನು ಕಾರ್ಯಕ್ರಮದ ನಂತರ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯ ದೇವಜನರೇ, ಆತನು ನನ್ನ ಹಾಗೂ ನಿಮ್ಮ ಪಾಪಗಳಿಗೋಸ್ಕರ ಸಾಯುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಡುತ್ತಿದ್ದಾನೆ. ಆದರೂ ಅವರು ಮಾಡುತ್ತಿರುವುದು ನ್ಯಾಯವಿರುದ್ಧವಾದದ್ದೆಂದು ಮತ್ತು ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಎಂದು ಆತನು ಅವರ ಗಮನಕ್ಕೆ ತರುತ್ತಾನೆ. ನೋಡಿರಿ, ಆತನು ಕೆಟ್ಟದ್ದನ್ನು ಮಾಡಿದ್ದಾನೆಂಬುದಕ್ಕೆ ಯಾವ ಸಾಕ್ಷಿಯೂ ಇರಲಿಲ್ಲ. ಆದರೂ ಅವರು ಆತನನ್ನು ಹೊಡೆದರು. ಅಷ್ಟೇ ಅಲ್ಲದೆ ಅವರು ಕಾನೂನನ್ನು ಮುರಿಯುವವರಾಗಿದ್ದರು. ಪ್ರಿಯರೇ, ಒಂದು ಪ್ರಾಮುಖ್ಯವಾದಂಥ ಸಂಗತಿ ಏನೆಂದರೆ, ಯಾವುದೇ ವಿಚಾರಣೆಯಾದರೂ ರಾತ್ರಿ ಪ್ರಾರಂಭವಾಗಬಾರದು, ಇಲ್ಲವೇ ರಾತ್ರಿಗೆ ಕೊನೆಗೊಳ್ಳಬಾರದು. ವಿಚಾರಣೆಯು ಪ್ರಾರಂಭವಾದ ದಿನದಂದೇ ಮುಗಿಯಲೂಬಾರದು ಮತ್ತು ಅಪರಾಧಿಯೆಂದು ಖಚಿತವಾಗದ ಹೊರತು ಯಾರನ್ನೂ ಹೊಡೆಯಲೂ ಕೂಡದು. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಅನ್ನನು ಆತನನ್ನು ಕಟ್ಟಿಸಿ ಮಹಾಯಾಜಕನಾದ ಕಾಯಫನ ಬಳಿಗೆ ಕಳುಹಿಸಿಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ಕಟ್ಟಿಸಿದ್ದು ಅನ್ನನೇ ಎಂಬುದನ್ನು ಪುನಃ ತಿಳಿಸುವುದಕ್ಕಾಗಿ ಯೋಹಾನನು ಈ ಮಾತನ್ನು ತಿಳಿಸಿದ್ದಾನೆ. ನೋಡಿರಿ, ಈ ಕುತಂತ್ರದ ಯೋಜನೆಯನ್ನು ಹಾಕಿಕೊಟ್ಟು ಅದನ್ನು ಕಾರ್ಯಗತಗೊಳಿಸಿದ್ದು ಅನ್ನನೇ ಆಗಿದ್ದಾನೆ. ಮುಂದುವರೆದು ನಾವು 25ರಿಂದ 27 ವಚನಗಳನ್ನು ಓದುವಾಗ, ಇತ್ತಲಾಗಿ ಸೀಮೋನ್ ಪೇತ್ರನು ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಆಗ ಅಲ್ಲಿದ್ದವರು ಅವನನ್ನು, ನೀನು ಅವನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಕೇಳಲು ಅವನು ಅಲ್ಲ ಅಂದನು. ಮಹಾಯಾಜಕನ ಆಳುಗಳಲ್ಲಿ ಪೇತ್ರನು ಕಿವಿ ಕತ್ತರಿಸಿದವನ ಬಂಧುವಾಗಿದ್ದ ಒಬ್ಬನು, ನಾನು ನಿನ್ನನ್ನು ತೋಟದಲ್ಲಿ ಅವನ ಸಂಗಡ ಕಂಡೆನಲ್ಲವೇ ಅಂದನು. ಅದಕ್ಕೆ ಪೇತ್ರನು ತಿರುಗಿ ಅಲ್ಲ ಅಂದನು. ಕೂಡಲೇ ಕೋಳಿ ಕೂಗಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಪೇತ್ರನು ಹೊರಗೆ ಹೋಗಿ ತುಂಬಾ ಅತ್ತನು ಎಂಬುದಾಗಿ ಇತರ ಸುವಾರ್ತೆಗಳಲ್ಲಿ ನಾವು ಕಾಣುತ್ತೇವೆ. ಮುಖವೆಲ್ಲ ಗಾಯದ ರಕ್ತದಿಂದ ತುಂಬಿದ ಯೇಸು ಕ್ರಿಸ್ತನ ದೃಶ್ಯವನ್ನು ಅವನು ಕಂಡಿರಬೇಕು ಮತ್ತು ಯೇಸು ಕ್ರಿಸ್ತನ ದೃಷ್ಟಿ ತನ್ನ ಮೇಲೆ ಇದ್ದದ್ದು ಅವನಿಗೆ ತಿಳಿಯಿತು. ಆಗ ಅವನು ಹೊರಗೆ ಹೋಗಿ ಮಗುವಿನಂತೆ ಅತ್ತನು. ಹೌದು ಪ್ರಿಯರೇ, ಪೇತ್ರನು ತನ್ನ ಕರ್ತನನ್ನು ಅಲ್ಲಗಳೆದನು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನು ಅವನಿಗೋಸ್ಕರ ಸಾಯುವುದಕ್ಕೆ ಹೋಗುತ್ತಿದ್ದನು ಮತ್ತು ಪೇತ್ರನು ನಂಬಿಕೆಯಲ್ಲಿ ಬಿದ್ದು ಹೋಗಬಾರದೆಂದು ತಾನು ಅವನಿಗೋಸ್ಕರ ಪ್ರಾರ್ಥಿಸಿದ್ದೇನೆಂದು ಕರ್ತನು ಅವನಿಗೆ ಹೇಳಿದ್ದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪೇತ್ರನೂ ಸಹ ಯೂದನ ತರಹದ್ದೇ ಅಪರಾಧ ಮಾಡಿದ್ದರೂ ಅವನು ಕರ್ತನ ಕಡೆಗೆ ತಿರುಗಿಕೊಳ್ಳುವಂತೆ ಆದದ್ದು ಹೇಗೆ? ಅವನು ದೇವರ ಮಗುವಾಗಿದ್ದನು. ತಾನು ಮಾಡಿದ್ದನ್ನು ನೆನೆಸುವಾಗ ಅವನ ಹೃದಯವು ಒಡೆದು ಹೋಯಿತು. ನೋಡಿರಿ, ಒಬ್ಬ ದೇವರ ಮಗನು ದೇವರಿಂದ ದೂರ ಹೋಗಬಹುದು, ಆದರೆ ದೇವರು ಅವನಿಂದ ಎಂದಿಗೂ ದೂರವಿರುವುದಿಲ್ಲ. ನಾನು ದೇವರ ಪಾಲಿಗೆ ಸತ್ತವನಾಗಬಹುದು, ಆದರೆ ದೇವರು ನನಗೆಂದಿಗೂ ಸತ್ತವನಾಗುವುದಿಲ್ಲ. ಆತನು ಯಾವಾಗಲೂ
ಹತ್ತಿರವೇ ಇರುತ್ತಾನೆ ಮತ್ತು ಯಾವಾಗಲೂ ನಮಗೆ ಸಿಗುವಂತಿರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಕರ್ತನು ಎಂದೂ ಪೇತ್ರನೊಡನೆ ನೀನು ನನ್ನನ್ನು ನಿರಾಕರಿಸಿದ್ದರಿಂದ ನಾನು ನಿನ್ನನ್ನು ಇನ್ನೆಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ ಎಂದು ಹೇಳಲಿಲ್ಲ. ಆದರೆ ಆತನು ಪೇತ್ರನಿಗೆ ಪುನರುತ್ಥಾನದ ಬಳಿಕ ಪುನಃ ವೈಯಕ್ತಿಕವಾಗಿ ಬಲಪಡಿಸಿ ಪೇತ್ರನು 50ಮ ದಿನದಂದು ಪ್ರಸಂಗವನ್ನು ಮಾಡುವಂತೆ ನಡೆಸಿದನು ಮತ್ತು ಇಂತಹ ಪ್ರಸಂಗವನ್ನು ಅವನು ಎಲ್ಲಿಯೂ ಮಾಡಿದ್ದಿಲ್ಲ. ಪ್ರೀತಿಯ ದೇವಜನರೇ, ಇಂತಹ ಒಬ್ಬ ಕರ್ತನು ಮತ್ತು ಶ್ರೇಷ್ಠ ರಕ್ಷಕನು ನಮಗಿರುವುದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಆಮೇಲೆ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರಕೊಂಡು ಹೋದರು. ಆಗ ಮುಂಜಾನೆ ಆಗಿತ್ತು. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾದೀತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಗಮನಿಸಬೇಕಾದ ಒಂದು ಆಸಕ್ತಿಕರವಾದ ಸಂಗತಿ ನಡೆಯುತ್ತದೆ. ಇಲ್ಲಿ ಧರ್ಮವನ್ನು ಹಾಗೂ ಯೇಸುಕ್ರಿಸ್ತನ ವ್ಯಕ್ತಿತ್ವವನ್ನು ಜೊತೆಯಾಗಿ ನಾವು ನೋಡುತ್ತೇವೆ. ಇಲ್ಲಿ ಪಸ್ಕ ಹಬ್ಬವನ್ನು ಪೂರ್ತಿಗೊಳಿಸಲು ಬಂದಾತನಿದ್ದಾನೆ. ಅವರು ಆತನ ಮೇಲೆ ಮರಣದಂಡನೆಯ ತೀರ್ಪನ್ನು ಬರಮಾಡಿದ್ದರಿಂದ ಆತನು ಕ್ರೂಜೆಯ ಮೇಲೆ ಸಾಯಲಿದ್ದಾನೆ. ಆದರೆ ಪ್ರಿಯರೇ, ಆ ಜನರು ಪಸ್ಕದ ಊಟವನ್ನು ಮಾಡಬೇಕಾದದ್ದರಿಂದ ನ್ಯಾಯಾಧೀಶನ ಅಂಗಳದೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರು ಅದರಿಂದ ಅಶುದ್ಧರಾಗುತ್ತಿದ್ದರು. ಅದಕ್ಕಾಗಿ ಅವರು ಒಳಗೆ ಹೋಗಲಾರರು. ನೋಡಿರಿ, ಅವರು ಎಷ್ಟೊಂದು ಕಟ್ಟುನಿಟ್ಟಿನ ಧಾರ್ಮಿಕರಾಗಿದ್ದರಲ್ಲವೇ? ಆದರೂ ಅವರು ಪಸ್ಕ ಹಬ್ಬದ ಸಂಪೂರ್ತಿಯಾದಾತನನ್ನು ಕೊಲ್ಲುವುದಕ್ಕಾಗಿ ಸಂಚು ಹೂಡುತ್ತಿದ್ದರು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ಈ ಗಳಿಗೆಯಲ್ಲಿ ನನ್ನ ಹೃದಯವನ್ನು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ. ನಾನು ಕೇವಲ ಧಾರ್ಮಿಕ ಮಾತ್ರವೇ ಆಗಿದ್ದೇನೋ, ಇಲ್ಲವೇ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸೇರಿಕೊಂಡಿದ್ದೇನೋ? ದಯಮಾಡಿ ಸ್ವಲ್ಪ ಆಲೋಚಿಸಿ ನೋಡಿರಿ. ಅಷ್ಟೇ ಅಲ್ಲದೆ ಪ್ರಿಯರೇ, ಇಲ್ಲಿ ನಾವು ಇನ್ನೊಂದು ಆಕರ್ಷಕ ಸಂಗತಿಯನ್ನು ನೋಡುತ್ತೇವೆ. ಅದೇನೆಂದರೆ, ಯಹೂದ್ಯರು ನ್ಯಾಯ ವಿಚಾರಣೆಯ ಅಂಗಳದೊಳಗೆ ಹೋಗಿ ತಮ್ಮನ್ನು ಮೈಲಿಗೆ ಮಾಡಿಕೊಳ್ಳಲು ಸಿದ್ಧರಿರಲಿಲ್ಲ. ಆದರೆ ಅವರು ಯೇಸುಕ್ರಿಸ್ತನನ್ನು ವಿಚಾರಣೆಗಾಗಿ ಅಲ್ಲಿ ಕರೆತಂದರು. ಹೀಗೆ ಇಲ್ಲಿ ಒಳಗಿನಿಂದ ಹೊರಕ್ಕೆ, ಹೊರಗಿನಿಂದ ಒಳಕ್ಕೆ ನಾಟಕೀಯವಾದ ಸಂಚಾರವಿರುವುದನ್ನು ನಾವು ಕಾಣುತ್ತೇವಲ್ಲವೇ? ಪ್ರಿಯರೇ, ಅದು ಹೀಗಿದೆ. ದಯಮಾಡಿ ಗಮನವಿಟ್ಟು ಆಲಿಸಿರಿ. ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 29ನೇ ವಚನ. ಪಿಲಾತನು ಹೊರಕ್ಕೆ ಬಂದು. 33ನೇ ವಚನ. ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ. ಹಾಗೆಯೇ ಮುಂದುವರೆದು 38ನೇ ವಚನ. ಪಿಲಾತನು ತಿರುಗಿ ಯಹೂದ್ಯರ ಬಳಿಗೆ ಹೊರಕ್ಕೆ ಬಂದು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನ. ಪಿಲಾತನು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ. 4ನೇ ವಚನ. ಪಿಲಾತನು ತರುವಾಯ ತಿರುಗಿ ಹೊರಕ್ಕೆ ಬಂದು. 9ನೇ ವಚನ. ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ. ಹಾಗೂ 13ನೇ ವಚನ. ಪಿಲಾತನು ಯೇಸುವನ್ನು ಹೊರಕ್ಕೆ ತೆರೆಸಿ ಎಂಬುದಾಗಿ. ದೇವರು ಪ್ರೀತಿಸುವ ಪ್ರಿಯರೇ, ಪಿಲಾತನಿಗೆ ಯೆರೂಸಲೇಮು ಅಂದರೆ ಇಷ್ಟವಿರಲಿಲ್ಲ. ಬದಲಾಗಿ ಸಮುದ್ರ ತೀರದಿಂದ ಕೂಡಿದ ಕೈಸರೆಯು ಅವನಿಗೆ ಇಷ್ಟವಾಗಿತ್ತು. ಹಬ್ಬದ ಸಮಯದಲ್ಲಿ ಅವನು ಕೈಸರೆಯವನ್ನು ಬಿಟ್ಟು ತನ್ನ ಸೈನಿಕರೊಂದಿಗೆ ಯೆರೂಸಲೇಮಿಗೆ ಬರುತ್ತಿದ್ದನು. ನೋಡಿರಿ, ಅವನು ರೋಮಾಯ ಅಧಿಪತಿಯಾಗಿದ್ದರಿಂದ ಲೋಕದೆಲ್ಲಾ ಕಡೆಯಿಂದಲೂ ಜನರು ಸೇರಿ ಬರುತ್ತಿದ್ದ ಹಬ್ಬದ ಸಮಯದಲ್ಲಿ ಶಾಂತಿಯನ್ನು ಕಾಪಾಡುವುದು ಅವನ ಮುಖ್ಯ ಕರ್ತವ್ಯವಾಗಿತ್ತು. ಅದಕ್ಕಾಗಿಯೇ ಪ್ರಿಯರೇ, ಅವನು ಈ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಇದ್ದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 29ನೇ ವಚನದಿಂದ 32 ವಚನಗಳನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಪಿಲಾತನು ಹೊರಕ್ಕೆ ಅವರ ಬಳಿಗೆ ಬಂದು, ಈ ಮನುಷ್ಯನ ಮೇಲೆ ಏನು ದೂರು ತರುತ್ತೀರಿ ಎಂದು ಕೇಳಿದನು. ಅವರು ಅವನಿಗೆ, ಇವನು ದುಷ್ಕರ್ಮಿಯಲ್ಲದಿದ್ದರೆ ನಾವು ಇವನನ್ನು ನಿನಗೆ ಒಪ್ಪಿಸಿಕೊಡುತ್ತಿದ್ದಿಲ್ಲವೆಂದು ಉತ್ತರ ಕೊಟ್ಟರು. ಆಗ ಪಿಲಾತನು ಅವರಿಗೆ, ನೀವೇ ಅವನನ್ನು ತಕ್ಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಿರಿ ಎಂದು ಹೇಳಿದನು. ಅದಕ್ಕೆ ಯಹೂದ್ಯರು, ಮರಣದಂಡನೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು. ಇದರಿಂದ ಯೇಸುವು ತಾನು ಎಂಥ ಸಾವು ಸಾಯುವೆನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಏನೋ ತಪ್ಪು ನಡೆದಿದೆ ಎಂದು ಪಿಲಾತನು ಗ್ರಹಿಸಿದನು ಹಾಗೂ ತಾನು ಇದರಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದೆಂದು ಯೋಚಿಸಿದನು. ಆದ್ದರಿಂದಲೇ ಅವರೇ ಯೇಸುವನ್ನು ವಿಚಾರಿಸಿಕೊಳ್ಳಲಿ ಎಂದು ಹೇಳಿದನು. ಯಾಕೆಂದರೆ ಪ್ರಿಯರೇ, ಏನು ನಡೆಯುತ್ತಾ ಇದೆ ಎಂಬುದನ್ನು ಅವನು ತಿಳಿಯಲು ಆಗಲಿಲ್ಲ. ನೋಡಿರಿ, ಸಮಸ್ಯೆ ಏನೆಂದರೆ ಅವರು ಯೇಸುಕ್ರಿಸ್ತನಿಗೆ ಮರಣದಂಡನೆಯಾಗಬೇಕೆಂದಿದ್ದರು.
ಆದರೆ ತಾವು ದೇಶವನ್ನು ಆಳುವವರಲ್ಲವಾದದ್ದರಿಂದ ಮರಣದಂಡನೆಯನ್ನು ವಿಧಿಸುವ ಹಕ್ಕು ತಮಗಿಲ್ಲವೆಂಬುದನ್ನು ಅವರು ಒಪ್ಪಿಕೊಳ್ಳಲೇಬೇಕಾಯಿತು. ಕರ್ತನಲ್ಲಿ ಪ್ರಿಯರೇ, ಇದು ಯೇಸುಕ್ರಿಸ್ತನು ಮುಂತಿಳಿಸಿದ ಮಾತು ನೆರವೇರಿಕೆಗೆ ಆಯಿತೆಂದು ಯೋಹಾನನು ತಿಳಿಸುತ್ತಾನೆ. ತನ್ನನ್ನು ಯಹೂದಿ ಧಾರ್ಮಿಕ ನಾಯಕರು ತನಗೆ ಮರಣದಂಡನೆಯನ್ನು ವಿಧಿಸಿ ತನ್ನನ್ನು ಅನ್ಯರ ಕೈಗೆ ಒಪ್ಪಿಸುವರು ಎಂದು ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ನುಡಿದಿದ್ದನು. ಮತ್ತು ಇದನ್ನು ಆತನು ಕೆಲವು ತಿಂಗಳುಗಳ ಮೊದಲೇ ಅವರಿಗೆ ಮುಂತಿಳಿಸಿದ್ದನು. ಈಗ ಆತನನ್ನು ಯಹೂದ್ಯನಲ್ಲದ ಪಿಲಾತನೆದುರು ಯೇಸುವನ್ನು ಕೊಲ್ಲಬೇಕೆಂದಿದ್ದ ಧಾರ್ಮಿಕ ನಾಯಕರೇ ಕರೆತಂದಿದ್ದರು. ನೋಡಿರಿ, ಒಂದು ವೇಳೆ ಅವರು ಯೇಸುಕ್ರಿಸ್ತನನ್ನು ತೆಗೆದುಕೊಂಡು ಹೋಗಿ ತಮ್ಮ ಕಾನೂನಿನಂತೆ ಮರಣಕ್ಕೆ ಗುರಿ ಮಾಡಿರುತ್ತಿದ್ದರೆ ಆತನನ್ನು ಅವರು ಕಲ್ಲೆಸೆದು ಕೊಲ್ಲಬೇಕಾಗುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 22ನೇ ಅಧ್ಯಾಯವನ್ನು ಪುನಃ ಓದಿ ಧ್ಯಾನಿಸಿರಿ. ಯಾಕಂದರೆ ಅದು ಖಂಡಿತವಾಗಿಯೂ ಕ್ರೂಜೆಯಲ್ಲಿ ನೇತಾಡುವ ಶಿಕ್ಷೆಯೇ ಆಗಿದೆ. ಮತ್ತು ಕ್ರೂಜೆಯ ಮರಣದ ಶಿಕ್ಷೆಯನ್ನು ರೋಮಾಯರು ಮಾತ್ರ ವಿಧಿಸುತ್ತಿದ್ದರು. ನೋಡಿರಿ, ಈ ಹಳೆ ಒಡಂಬಡಿಕೆಯ ಪ್ರವಾದನೆ ನೆರವೇರಬೇಕಾದರೆ ಯೇಸು ಕ್ರಿಸ್ತನು ರೋಮ್ ಸರ್ಕಾರದ ಕೈಗೆ ಒಪ್ಪಿಸಲ್ಪಡಲೇಬೇಕಾಗಿತ್ತು. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 33ರಿಂದ 35 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನು ಕರೆದು ಆತನನ್ನು, ನೀನು ಯಹೂದ್ಯರ ಅರಸನೋ ಹೌದೋ ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ? ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ ಎಂದು ಕೇಳಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನಗೆ ನನ್ನನ್ನು ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ಪಿಲಾತನ ಬುದ್ಧಿಗೆ ಸವಾಲನ್ನು ಹಾಕಿದನು. ಯಾಕಂದರೆ ಅವನಲ್ಲಿ ಸಾಕ್ಷಿಗಳು ಇವೆಯೋ ಎಂಬ ತರ್ಕಬದ್ಧವಾದ ಪ್ರಶ್ನೆಯನ್ನು ಕೇಳಿದನು. ಆಗ ಪಿಲಾತನು ತಿರಸ್ಕಾರಯುಕ್ತವಾಗಿ ಯಹೂದ್ಯರೇ ಈ ಅಪಾದನೆಯನ್ನು ತಂದವರೆಂದು ಹೇಳುತ್ತಾನೆ. ಪ್ರಿಯರೇ, ಈಗ ಯೇಸು ಕ್ರಿಸ್ತನು ಪಿಲಾತನ ಹೃದಯಕ್ಕೆ ತಟ್ಟುವ ಮಾತುಗಳನ್ನಾಡುತ್ತಾನೆ. ಹೌದು, ಯೇಸು ಅವನೊಡನೆ ವ್ಯಕ್ತಿಗತವಾಗಿ ಮಾತಾಡುತ್ತಾನೆ ಮತ್ತು ಪಿಲಾತನು ಮಾತಿಲ್ಲದವನಾಗುತ್ತಾನೆ. ಯಾಕಂದರೆ ಅವನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದು ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾನೆ ಮತ್ತು ಯೇಸು ಕ್ರಿಸ್ತನಿಗೆ ಸಹಾಯ ಮಾಡಬೇಕೆಂಬ ಮನಸ್ಸು ಅವನಿಗಿತ್ತು. ಆದ್ದರಿಂದಲೇ ಅವನು ಅರಮನೆಯೊಳಗೆ ಯೇಸುವಿನೊಂದಿಗೆ ಏಕಾಂತವಾಗಿದ್ದನು. ಮತ್ತು ಯೇಸು ಕ್ರಿಸ್ತನು ತಾನು ಅರಸನಲ್ಲವೆಂದು ಹೇಳಿಬಿಟ್ಟರೆ ಪಿಲಾತನಿಗೆ ಅಷ್ಟೇ ಸಾಕು. ಆಗ ತಾನು ತಪ್ಪಿಸಿಕೊಳ್ಳಬಹುದೆಂದು ನೆನೆಸಿದನು. ಹಾಗಾದರೆ ಪ್ರಿಯರೇ, ಇಲ್ಲಿ ವಿಚಾರಣೆಗೆ ಯಾರು ನಿಂತಿದ್ದಾರೆ? ಪಿಲಾತನೋ, ಯೇಸುವೋ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನನ್ನ ರಾಜ್ಯವು ಈ ಲೋಕದ್ದಲ್ಲ ಎಂಬ ಈ ಮಾತು ಗ್ರೀಕ್ ಭಾಷೆಯ ಮೂಲ ಅರ್ಥದ ಪ್ರಕಾರ ಇದು ನನ್ನ ರಾಜ್ಯವು ಈ ಲೋಕದಿಂದ ಹೊರಗಿನದಾಗಿದೆ ಎಂಬ ಅರ್ಥವನ್ನು ಕೊಡುತ್ತದೆ. ನೋಡಿರಿ, ತನ್ನ ರಾಜ್ಯವು ಒಂದು ದಿನ ಈ ಲೋಕದಲ್ಲಿ ಸ್ಥಾಪಿತವಾಗುವುದಿಲ್ಲವೆಂದು ಆತನು ಹೇಳುತ್ತಿಲ್ಲ. ಹೌದು ಪ್ರಿಯರೇ, ಆತನು ಅರಸರ ಅರಸನು, ಕರ್ತರ ಕರ್ತನೂ ಆಗಿ ಆಳಲಿದ್ದಾನೆ. ಮತ್ತು ಸಮುದ್ರದಲ್ಲಿ ನೀರು ಹೇಗೆಯೋ ಹಾಗೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿರುತ್ತದೆ ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 11ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದರೆ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನ ರಾಜ್ಯವು ಈ ಲೋಕದ ರಾಜ್ಯ ವ್ಯವಸ್ಥೆಯಂತೆ ಇರುವುದಿಲ್ಲ ಮತ್ತು ಅದು ರಾಜಕೀಯದ ಮೇಲೆ ಕಟ್ಟಲ್ಪಟ್ಟ ಅಧಿಕಾರ ವ್ಯವಸ್ಥೆಯಾಗಿರುವುದಿಲ್ಲ. ನೋಡಿರಿ, ಆತನು ಹೀಗೆ ಹೇಳಿದ್ದಾನೆ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನನ್ನ ಸೇವಕರು ನನಗೋಸ್ಕರ ಹೋರಾಡುತ್ತಿದ್ದರೆಂದು ಆತನು ಯಾವ ವಿರೋಧವನ್ನೂ ವ್ಯಕ್ತಪಡಿಸಲಿಲ್ಲ. ನೋಡಿರಿ, ಪೇತ್ರನು ಆತನ ಪರವಾಗಿ ಹೋರಾಡಬೇಕೆಂದಿದ್ದನು. ಆದರೆ ಯೇಸು ಕ್ರಿಸ್ತನು ಅವನಿಗೆ ಕತ್ತಿಯನ್ನು ಒರೆಯಲ್ಲಿ ಹಾಕಲು ಹೇಳಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನವನ್ನು ಓದುವಾಗ ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು. ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪಿಲಾತನು ಇಲ್ಲಿ ಸಂಪೂರ್ಣವಾಗಿ ಗೊಂದಲಕ್ಕೆ ಒಳಗಾಗಿ ತಬ್ಬಿಬ್ಬಾಗಿದ್ದಾನೆ ಮತ್ತು ಯೇಸು ಕ್ರಿಸ್ತನು ಇನ್ನೂ ಆತನೊಡನೆ ಮಾತಾಡುತ್ತಿದ್ದಾನೆ.
ಅಷ್ಟೇ ಅಲ್ಲದೆ ತನ್ನ ರಾಜ್ಯದ ಅತಿ ಅವಶ್ಯ ಸಂಗತಿ ಸತ್ಯವಾಗಿದೆ ಎಂದು ಯೇಸು ಕ್ರಿಸ್ತನು ಅವನಿಗೆ ಹೇಳುತ್ತಾನೆ. ಪಿಲಾತನು ಸತ್ಯವೆಂದರೇನು ಅಂದನು. ಇದನ್ನು ಹೇಳಿ ಪಿಲಾತನು ತಿರುಗಿ ಯಹೂದ್ಯರ ಬಳಿಗೆ ಹೊರಕ್ಕೆ ಬಂದು, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಿಲಾತನು ಮಾರ್ಗವೂ ಸತ್ಯವೂ ಆಗಿರುವಾತನಾದ ಯೇಸುವಿನೆದುರು ನಿಂತಿದ್ದಾನೆ. ಯೇಸುವು ಕ್ರಿಸ್ತನೆಂದು, ದೇವರ ಮಗನೆಂದೂ ನಾವು ನಂಬುವಂತೆ ತಾನು ಇದೆಲ್ಲವನ್ನೂ ಬರೆದಿದ್ದೇನೆ ಎಂಬುದಾಗಿ ಅಪೊಸ್ತಲನಾದ ಯೋಹಾನನು ಮುಂದೆ ತಿಳಿಸುತ್ತಾನೆ. ಸತ್ಯವೆಂದರೇನು? ಪ್ರಿಯರೇ, ಆತನು ನನಗೆ ಸತ್ಯವಾಗಿದ್ದಾನೋ ಮತ್ತು ನಾನು ಆತನಲ್ಲಿ ನಿಜವನ್ನು ಕಂಡಿದ್ದೇನೋ? ಸ್ವಲ್ಪ ಆಲೋಚಿಸಿ ನೋಡಿರಿ. ಪುನಃ ಪಿಲಾತನು ಯೇಸು ಕ್ರಿಸ್ತನನ್ನು ಹೊರಗೆ ತಂದು, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಎಂಬುದಾಗಿ ಘೋಷಿಸಿದನು. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 39ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಪಸ್ಕ ಹಬ್ಬದಲ್ಲಿ ನಾನು ಒಬ್ಬನನ್ನು ನಿಮಗೆ ಬಿಟ್ಟುಕೊಡುವ ಪದ್ಧತಿ ಉಂಟಷ್ಟೆ. ನಾನು ಯಹೂದ್ಯರ ಅರಸನನ್ನು ಬಿಟ್ಟುಕೊಡುವುದು ನಿಮಗೆ ಇಷ್ಟವೋ ಎಂದು ಅವರನ್ನು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಿಲಾತನು ತಾನು ತೀರ್ಮಾನ ಕೈಕೊಳ್ಳುವುದನ್ನು ತಪ್ಪಿಸಲು ಈಗ ಹೆಣಗಾಡುತ್ತಿದ್ದಾನೆ. ಮುಂದುವರೆದು ನಾವು 40ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ, ಆಗ ಅವರು ಇವನನ್ನು ಬೇಡ, ಬರಬ್ಬನನ್ನು ಬಿಟ್ಟುಕೊಡಬೇಕು ಎಂದು ತಿರುಗಿ ಕೂಗಿ ಹೇಳಿದರು. ಈ ಬರಬ್ಬನು ಕಳ್ಳನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಧಾರ್ಮಿಕ ನಾಯಕರು ಬರಬ್ಬನನ್ನು ಬಿಡಲು ಹೇಳುವಂತೆ ಜನರನ್ನು ಪ್ರೇರೇಪಿಸಿರುವರೆಂದು ಪಿಲಾತನು ನೆನೆಸಿರಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅವನಿಗೂ ಯೇಸು ಕ್ರಿಸ್ತನಿಗೂ ನಡುವಿನ ಅಂತರ ತುಂಬಾ ದೊಡ್ಡದಿತ್ತು. ಯೇಸು ಕ್ರಿಸ್ತನು ನಿರಪರಾಧಿ ಎಂಬ ಸಂಗತಿಯು ಪಿಲಾತನಿಗೆ ಚೆನ್ನಾಗಿ ಗೊತ್ತಿತ್ತು ಎಂಬುದನ್ನು ಸತ್ಯವೇದವು ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ಅದರ ಕುರಿತಾಗಿ ಕೆಲವು ವಚನಗಳನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 18ನೇ ವಚನ. ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದರೆಂದು ತಿಳಿದು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 24ನೇ ವಚನ. ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 20ನೇ ವಚನ. ಪಿಲಾತನು ಯೇಸುವನ್ನು ಬಿಡಿಸಬೇಕೆಂದು ಮನಸ್ಸುಳ್ಳವನಾಗಿದ್ದು. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 22ನೇ ವಚನ. ಇವನಲ್ಲಿ ಮರಣದಂಡನೆಗೆ ತಕ್ಕ ಅಪರಾಧವೇನೂ ಕಾಣಲಿಲ್ಲ. ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 38ನೇ ವಚನ. ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು. ಇನ್ನು ಕೊನೆಯದಾಗಿ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 13ನೇ ವಚನ. ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ. ಕರ್ತನಲ್ಲಿ ಪ್ರಿಯರೇ, ಈಗ ತಾನೇ ಓದಿದ ಈ ಎಲ್ಲಾ ವಾಕ್ಯ ಭಾಗಗಳನ್ನು ನಾವು ಗಮನಿಸುವಾಗ ಹೀಗೆಲ್ಲಾ ಇದ್ದರೂ ಪಿಲಾತನಿಗೆ ಯೇಸು ಕ್ರಿಸ್ತನನ್ನು ಬಿಡಿಸುವ ಧೈರ್ಯವು ಅವನಿಗಿರಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ 19ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಗೋಲ್ಗೋಥಾದಲ್ಲಿ ಯೇಸುವಿನ ಮರಣ ಮತ್ತು ಯೋಸೇಫನ ಸಮಾಧಿಯಲ್ಲಿ ಇರಿಸಿದ್ದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಅಧ್ಯಾಯದಲ್ಲಿ ನ್ಯಾಯದ ತಪ್ಪು ತೀರ್ಮಾನವನ್ನು ನಾವು ಗಮನಿಸುತ್ತೇವೆ. ನೋಡಿರಿ, ರೋಮ್ ಸರ್ಕಾರವು ಲೋಕದಲ್ಲೆಲ್ಲ ನ್ಯಾಯಕ್ಕೆ ಹೆಸರಾದದ್ದಾಗಿತ್ತು. ಪ್ರತಿಯೊಬ್ಬ ರೋಮ್ ಅಧಿಕಾರಿಯ ಮೇಜಿನ ಮೇಲೂ ಜೇನಸ್ ಎಂಬ ದ್ವಿಮುಖದ ದೇವತೆಯ ಚಿಕ್ಕ ಪ್ರತಿಮೆ ಇರುತ್ತಿತ್ತು. ಅದರ ಒಂದು ಮುಖವು ಮುಂದಕ್ಕೂ ಇನ್ನೊಂದು ಮುಖವು ಹಿಂದಕ್ಕೂ ನೋಡುತ್ತಿದ್ದವು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪ್ರಿಯರೇ, ಈ ಪ್ರತಿಮೆಯು ನ್ಯಾಯಾಧೀಶರಿಗೆ ಪ್ರಶ್ನೆಯ ಎರಡೂ ಬದಿಗಳನ್ನು ನೋಡುವಂತೆ ಎಚ್ಚರಿಕೆಯನ್ನು ಕೊಡುತ್ತಿತ್ತು. ಪ್ರಿಯರೇ, ರೋಮ್ ಸರ್ಕಾರವು ಈ ಪ್ರಪಂಚವನ್ನು ಸುಮಾರು 1000 ವರ್ಷಗಳವರೆಗೆ ಆಳಿತು. ರೋಮ್ ಸರ್ಕಾರವು ಯಾವುದೇ ದೇಶವನ್ನು ವಶಪಡಿಸಿಕೊಂಡಾಗ ಅಲ್ಲಿನ ಜನರಿಗೆ ಒಳ್ಳೆಯ ರಸ್ತೆ, ಉತ್ತಮ ಕಾನೂನು ಸುವ್ಯವಸ್ಥೆ, ಭದ್ರತೆ ಹಾಗೂ ಶಾಂತಿಗಳ ವಾಗ್ದಾನವನ್ನು ಕೊಡುತ್ತಿತ್ತು. ನೋಡಿರಿ, ರೋಮಾಯರ ನ್ಯಾಯಾಲಯಗಳಲ್ಲಿ ನಿರಪರಾಧಿಗಳಿಗೂ ಹಾಗೂ ಅಪರಾಧಿಗಳಿಗೂ ನ್ಯಾಯ ಸಿಕ್ಕುತ್ತಿತ್ತು. ಆದರೆ ಕರುಣೆಗೆ ಅಲ್ಲಿ ಸ್ಥಾನವಿರಲಿಲ್ಲ.
ನ್ಯಾಯಕ್ಕೆ ಮಾತ್ರ ಸ್ಥಾನವಿತ್ತು. ಆದರೆ ಪ್ರಿಯರೇ, ಇಲ್ಲಿ ನಡೆದ ಕಾರ್ಯವೇನೆಂದರೆ ಯೇಸುವಿನ ಕುರಿತಾದ ತಪ್ಪಾದ ನ್ಯಾಯ ತೀರ್ಪು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿದನು, ಮತ್ತು ಸಿಪಾಯಿಗಳು ಮುಳ್ಳುಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ವಲ್ಲಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೇಸು ಕ್ರಿಸ್ತನು ನಿರಪರಾಧಿಯಾಗಿದ್ದರೆ ಆತನನ್ನು ಬಿಡುಗಡೆ ಮಾಡಬೇಕಿತ್ತು. ಆದರೆ ಪ್ರಿಯರೇ, ಅವರು ಆತನ ಕೆನ್ನೆಗೆ ಏಟು ಹಾಕಿದರು. ನೋಡಿರಿ, ಆತನಿಗೆ ವಿರೋಧವಾಗಿ ಅವರು ಹೇಳಿದ ದೂರುಗಳು ನಿಜವಾಗಿದ್ದರೆ ಆತನನ್ನು ಅವರು ಕ್ರೂಜೆಗೇರಿಸಬೇಕಿತ್ತು. ಆದರೆ ಪ್ರಿಯರೇ, ಆತನಿಗೆ ಕೊರಡೆಗಳಿಂದ ಹೊಡೆಯುವುದು ನ್ಯಾಯವಿರುದ್ಧವಾಗಿತ್ತು. ನೋಡಿರಿ, ಇದರಿಂದ ಯಹೂದ್ಯರಿಗೆ ಸಂತೋಷವಾಗಬಹುದೆಂದು ಪಿಲಾತನು ಹೀಗೆಲ್ಲಾ ಮಾಡಿದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನನ್ನು ಕ್ರೂಜೆಗೆ ಹಾಕುವ ಮುನ್ನ ಸಾಕಷ್ಟು ವಿನೋದವಾಡಲು ಸಿಪಾಯಿಗಳು ಈ ಸಂದರ್ಭವನ್ನು ಉಪಯೋಗಿಸಿದರು. ಕೆನ್ನೆಗೆ ಏಟು ಹಾಕುವುದು ಇದು ರೋಮಾಯರ ಒಂದು ಕ್ರೂರವಾದಂಥ ಆಟದ ರೀತಿಯಾಗಿತ್ತು. ಅಪರಾಧಿಯ ಕಣ್ಣುಗಳನ್ನು ಕಟ್ಟಿ ಸಿಪಾಯಿಗಳಲ್ಲಿ ಒಬ್ಬನು ಬಲವಾಗಿ ಗುದ್ದುತ್ತಿದ್ದನು. ಬಳಿಕ ಕಣ್ಣಿನ ಪಟ್ಟಿಯನ್ನು ತೆಗೆದು ಅಪರಾಧಿಯು ಇನ್ನೂ ಪ್ರಜ್ಞೆಯಲ್ಲಿ ಇದ್ದರೆ ಅವನಿಗೆ ಹೊಡೆದವರು ಯಾರೆಂದು ತಿಳಿಸುವಂತೆ ಹೇಳುತ್ತಿದ್ದರು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನೂ ಕೂಡ ಅವರು ಈ ರೀತಿಯಾಗಿ ಹೊಡೆದು ಅದರಿಂದಾದ ಗಾಯಗಳಿಂದ ಆತನ ಮುಖ ಪರಿಚಯವೇ ಆಗದಂತೆ ಮಾಡಿರಬಹುದು. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 52ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರೋ ಹಾಗೆ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು 4 ಮತ್ತು 5ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೂದ್ಯರಿಗೆ, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ, ನೋಡಿರಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ವಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು. ಪಿಲಾತನು ಅವರಿಗೆ, ಇಗೋ ಈ ಮನುಷ್ಯನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಆಗ ಆತನನ್ನು ನೋಡಿದವರ ಹೃದಯ ಒಡೆದು ಹೋಗುತ್ತಿತ್ತು. ಯಾಕಂದರೆ ಆತನನ್ನು ಅವರು ಪ್ರಾಣ ಹೋಗುವಷ್ಟರ ಮಟ್ಟಿಗೆ ಹೊಡೆದಿದ್ದರು. ನೋಡಿರಿ, ಚಿತ್ರಕಾರರು ಚಿತ್ರಿಸಿದಂತೆ ಆತನು ಇರಲಿಲ್ಲ. ಇಗೋ ಈ ಮನುಷ್ಯನು ಎಂಬುದಾಗಿ ಪಿಲಾತನು ಹೇಳಿದಂತೆ ಆತನು ಮನುಷ್ಯನಂತಿದ್ದರೆ ತೊಂದರೆಯಿಲ್ಲ. ಆದರೆ ಪ್ರಿಯರೇ, ಆತನು ಮನುಷ್ಯರಿಗಿಂತ ಹೆಚ್ಚಿನವನು. ಹೌದು, ಆತನು ಲೋಕರಕ್ಷಕನು. ನಾವು ಯೇಸುವೇ ಕ್ರಿಸ್ತನೆಂದು, ಆತನೇ ದೇವಕುಮಾರನೆಂದು ನಂಬುವಂತೆ ಮತ್ತು ನಂಬಿ ಆತನ ಹೆಸರಿನಲ್ಲಿ ಜೀವವನ್ನು ಹೊಂದುವಂತೆಯೂ ಅಪೊಸ್ತಲನಾದ ಯೋಹಾನನು ಇದನ್ನೆಲ್ಲಾ ಬರೆದಿದ್ದಾನೆ. ಪ್ರಿಯರೇ, ಮುಂದುವರಿದು ನಾವು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಮಹಾಯಾಜಕರು ಓಲೇಕಾರರು ಆತನನ್ನು ಕಾಣುತ್ತಲೇ, ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು ಅವರಿಗೆ, ಬೇಕಾದರೆ ನೀವೇ ಅವನನ್ನು ತಕ್ಕೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ, ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಿಲಾತನು ಈ ಸಂದರ್ಭದಲ್ಲಿ ಬೋಗುಣಿಯಲ್ಲಿ ನೀರನ್ನು ತರಿಸಿ ತನ್ನ ಕೈಯನ್ನು ತೊಳಕೊಂಡಿರಬಹುದು. ಪ್ರಿಯರೇ, ನೀರು ಅವನ ಕೈಗಳನ್ನು ಶುದ್ಧಪಡಿಸಬಹುದು, ಆದರೆ ಅವನ ಹೃದಯದಲ್ಲಾದ ಅಪರಾಧಿ ಎಂಬ ಮನೋಭಾವನೆಯನ್ನು ಅದು ತೊಳೆಯಲಾರದು. ಮುಂದುವರಿದು ನಾವು 7ರಿಂದ 9 ವಚನಗಳನ್ನು ಗಮನಿಸುವಾಗ ಈ ವಾಕ್ಯ ಭಾಗದಿಂದ ನಮಗೆ ತಿಳಿದು ಬರುವುದೇನೆಂದರೆ, ಪಿಲಾತನಿಗೆ ಸಮಾಧಾನವಾಗಲಿಲ್ಲ. ಆದ್ದರಿಂದ ಅವನು ತಿರುಗಿ ಒಳಗೆ ಹೋಗಿ ಯೇಸು ಕ್ರಿಸ್ತನನ್ನು ಪ್ರಶ್ನಿಸುತ್ತಾನೆ. ಬನ್ನಿರಿ ಪ್ರಿಯರೇ, ಈಗ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ಹಾಗೂ 11ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪಿಲಾತನು, ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲಣಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಪಾಪಗಳಲ್ಲಿ ವಿಧಗಳುಂಟು, ಹಾಗೆಯೇ ನ್ಯಾಯ ತೀರ್ಮಾನಗಳಲ್ಲಿಯೂ ಸಹ ವಿಧಗಳುಂಟು. ಹೌದು ಪ್ರಿಯರೇ, ಪಿಲಾತನಿಗೆ ಯೇಸು ಕ್ರಿಸ್ತನನ್ನು ಒಪ್ಪಿಸಿದವರಿಗೆ ಹೆಚ್ಚಿನ ಪಾಪ ಉಂಟು, ಯಾಕಂದರೆ ಅವರಿಗೆ ಪಿಲಾತನಿಗಿಂತ ಹೆಚ್ಚಿನ ಬೆಳಕು ಸಿಕ್ಕಿತ್ತು. ಆದರೂ ಈ ವಿಚಾರ ಪಿಲಾತನನ್ನು ನಿರಪರಾಧಿಯಾಗಿ ಮಾಡುತ್ತಿರಲಿಲ್ಲ, ಯಾಕಂದರೆ ಅವನು ತಪ್ಪಿತಸ್ಥನೆ. ಕರ್ತನಲ್ಲಿ ಪ್ರಿಯರೇ, ಪಿಲಾತನು ಯೇಸು ಕ್ರಿಸ್ತನನ್ನು ಮರಣದಂಡನೆಗೆ ಒಪ್ಪಿಸಿಕೊಟ್ಟನು. ನೋಡಿರಿ, ಯೇಸು ಕ್ರಿಸ್ತನು ನಿರಪರಾಧಿಯೆಂದು ಪಿಲಾತನು ತಿಳಿದಿದ್ದರು. ತನ್ನ ಸ್ಥಾನದಾಶೆಯಿಂದಲೂ ಹಾಗೂ ಜನರ ಭಯದಿಂದಲೂ ಅವನು ಅನ್ಯಾಯದ ತೀರ್ಪನ್ನು ನೀಡುವಂತೆ ಒತ್ತಾಯಿಸಲ್ಪಟ್ಟನು. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಯೇಸುವಿನ ವಿಚಾರಣೆಯ ಸಮಯದಲ್ಲಿ ಆತನ ಘನತೆಯನ್ನು ಪೇತ್ರನು ತಿರುಗಿ ತಪ್ಪು ಮಾಡಿದ್ದು ತಿಳಿದುಕೊಂಡೆವು. ಪಿಲಾತನು ಯೇಸುವನ್ನು ವಿಚಾರಿಸಿದ ಸಂದರ್ಭದಲ್ಲಿ ಸತ್ಯವನ್ನು ತಿಳಿದುಕೊಂಡರೂ ಕೂಡ ತನ್ನ ಸ್ಥಾನಮಾನಕ್ಕೆ ಆತುಕೊಂಡು ಜೀವನಾಯಕನನ್ನು ನಿರಾಕರಿಸಿದ್ದನ್ನು ತಿಳಿದುಕೊಂಡೆವು. ದೇವರಾತ್ಮನು ನಮಗೆ ತಿಳಿಸಿದ ಸತ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಂಡು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಸಾಕ್ಷಿಯ ಜೀವಿತವನ್ನು ಜೀವಿಸೋಣ. ಬಂದಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ನಮಗೆ ಸಹಾಯ ಮಾಡ್ತಿರುವಂಥ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ತಂದೆಯಾದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೇವೆ. ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ನಮ್ಮ ಪ್ರೀತಿಯ ಜನರನ್ನು, ಆತ್ಮೀಯ ಮಿತ್ರರನ್ನು ಆಶೀರ್ವದಿಸು. ಸಾಕ್ಷಿಯ ಜೀವಿತವನ್ನು ಜೀವಿಸಲು ಕೃಪೆ ಮಾಡು. ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನವು ನಮಗೆ ಸತ್ಯವನ್ನು ತಿಳಿಸಿರುವಾಗ ಇತರರು ಕೂಡ ಸತ್ಯವನ್ನು ತಿಳಿದುಕೊಳ್ಳುವಂತಾಗಲು ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ ಕಾಲ್ ನೀಡ್ರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.